ಹಾಗೇನೆ ಗುರುಗಳೇ, ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಒಂದು ನಿಂಬೆ ಹಣ್ಣನ್ನ ಮಂತ್ರಿಸಿ ಕೊಡ್ತಾರೆ. ಏನಿದೆ ಅದ್ರಲ್ಲಿ ಅಂತ ಶಕ್ತಿ ಅಂತ? ಮೇಡಮ್ ಅದು ಒಂದು ದೈವಕ್ಕೆ ಮೇಯ್ನು ಬೇಕಾಗಿರೋದು ನಿಂಬೆ ಹಣ್ಣು ಮತ್ತೆ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು, ಬೇವಿನ ಸೊಪ್ಪು, ಈ ತರ ಒಂದು 5-6 ಇದಾವೆ. ಅವು ಮಾತ್ರ ಅಷ್ಟೇ ದೇವರಿಗೆ ಮುಖ್ಯನೇ. ಹಾಗಾಗಿ ಅದು ಇದು ನಿಂಬೆಹಣ್ಣಲ್ಲಿ ಆಗ್ಲಿ, ಬೇವಿನ ಸೊಪ್ಪಲ್ಲಿ ಆಗ್ಲಿ, ಒಂದು ತಿಲಕದಲ್ಲಿ ಆಗ್ಲಿ, ಅರ್ಶಿನ ಕುಂಕುಮದಲ್ಲಿ ಅದು ಅಪಾರವಾದ ಶಕ್ತಿ ಅಡಗಿರುತ್ತೆ. ಅದಕ್ಕೋಸ್ಕರ ಅದು ಅಮ್ಮನವರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಅದು ಏನೇ ಇದ್ರೂ ಪರಿಹಾರ ಆಗುತ್ತೆ. ಮಾಟ ಮಂತ್ರ ಆಗಿರೋರು ಯಾವ ರೀತಿ ಮನೆಯಲ್ಲೇ ಸರಳವಾಗಿ ಪರಿಹಾರ ಮಾಡ್ಕೋಬಹುದು ಅಂತ? ಮೇಡಮ್ ಅದೆಲ್ಲ ಸುಳ್ಳು. ಸರಳವಾಗಿ ಅವ್ರ ಪಾಡ್ಕ ಅವ್ರು ಮನೆಯಲ್ಲೇ ಕುತ್ಕೊಂಡ್ ಮಾಡ್ಕೊಂಡ್ರೆ ಅವೆಲ್ಲ ಸುಳ್ಳು ಆಗಲ್ಲ. ಎಲ್ಲ ಹೇಳ್ತಾರೆ, ಏನೋ ಫೋನ್ ಕಾಸು ಹಾಕು, ನಾನು ಮಾಡ್ಕೊಟ್ಬಿಡ್ತೀನಿ, ನೀವು ಫೋಟೋ ಕಳಿಸಿ, ನಿಮ್ಮ ಹೆಸರು ಕಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವೆಲ್ಲ ಆಗಲ್ಲ. ಸುಮ್ಮನೆ ಹೇಳ್ಬಿಟ್ಟು ಅವ್ರು ದುಡ್ಡು ತಗೊಂಡ್ ತಿನ್ಕೊಂತಾರೆ ಅಷ್ಟೇ. ಇವರೆಲ್ಲ ಏನ್ ಮಾಡ್ತಾರೆ, ದುಡ್ಡು ಹಾಕಿ ಅವರೇ ಲಾಸ್ ಆಗ್ತಾರೆ. ಒಂದು ಡೈಲಿ ಸ್ಮಶಾನ ಪೂಜೆ 12 ಗಂಟೆ ಮೇಲೆ ಡೈಲಿ ಇರುತ್ತೆ. ಹಾಗಾಗಿ ಪ್ರೇತ ಇದು ದೇವಭೂತಗಳದು ಮತ್ತೆ ವಾಮಾಚಾರದಾಗ್ಲಿ, ಚೌಡಿ ಪ್ರೇತದಲ್ಲಿ ನಾನಾ ರೀತಿ ಎಲ್ಲಾ ರೀತಿನೂ